ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಆಧರಿಸಿದ್ರು. ಒತ್ತಡವನ್ನು ಕಾಣ್ತಾ ಇರತಕ್ಕಂಥ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಚೇತೋಹಾರಿ ಆಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಆಧರಿಸಿ ಅರ್ಹವಾಗಿ ತಂಡಕ್ಕೆ ಜಯವನ್ನು ತಂದುಕೊಟ್ಟಿದ್ದೀರಾ. ಅಭಿನಂದನೆಗಳು ಆಟಗಾರರಿಗೆ. ಮತ್ತೆ ಮುಂದೆ ಯಶಸ್ಸು ತಮ್ಮದಾಗಲಿ ಎನ್ನುವ ಶುಭ ಹಾರೈಕೆಯ ನುಡಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಈ ಪಂದ್ಯಾಕೂಟದ ನೇರ ಪ್ರಸಾರ ಯೂಟ್ಯೂಬ್ ಮುಖಾಂತರವಾಗಿ ಕ್ರಿಕ್ ಶಾಟ್ ಎಂದು ಟೈಪ್ ಮಾಡಿ ನೇರವಾಗಿ 9243000052ಗೆ SMS ಮಾಡಿದರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಲಿಂಕ್ನಲ್ಲಿ ಈ ಪಂದ್ಯಾಕೂಟದ ನೇರ ವೀಕ್ಷಣೆಯನ್ನು ಕಂಡುಕೊಳ್ಳಬಹುದಾಗಿದೆ. ಲಕ್ಷಾಂತರ ಮಂದಿ ಕ್ರೀಡಾ ಪ್ರೇಕ್ಷಕರು ಈಗಾಗಲೇ ಈ ಒಂದು ಪಂದ್ಯಾಕೂಟದ ನೇರ ಚಿತ್ರಣವನ್ನೇ ಕಂಡುಕೊಳ್ತಾ ಇದ್ದಾರೆ. ಈ ಪಂದ್ಯಾಟ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸೌತ್ ಝೋನ್ ಆನ್ ದ ಟಾಸ್ ಸಿಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್ ಮೊದಲ ಹಂತಕ್ಕಾಗಿ ಮತ್ತೆ ಜೂಲಿ ಬೆಂಗಳೂರು. ಅಂಗಣ ಬಿಯಲ್ಲಿ ದಿನದ ಅಂತಿಮ ಪಂದ್ಯ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ಗಮನಿಸಿಕೊಳ್ಳಿ, ಎರಡು ತಂಡದ ಆಟಗಾರರು ಆ ಅಂಗಣಕ್ಕೆ ಸಾಗಬೇಕು ಅನ್ನೋ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೊತೆಗಾಗಿ ಕೆಲವೊಂದು ಸದಸ್ಯರು ಕೂಡ ಆ ಅಂಗಣಕ್ಕೆ ಸಾಗಬೇಕು. 7 ಓವರ್ಗಳ ಪಂದ್ಯ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣುತ್ತದೆ. ಧನ್ಯವಾದಗಳು ಪ್ರಶಾಂತ್. ನರೇಂದ್ರ ಮೋದಿ ಟ್ರೋಫಿ 2017ರ ಈ ಒಂದು ಪಂದ್ಯಾಕೂಟ ಸಾಕಷ್ಟು ಯಶಸ್ಸಿನಡೆಗೆ ಸಾಗುವಂಥ ವಿಚಾರಕ್ಕಾಗಿ ಅಂಕಮಾಳ ಭಾಗದಲ್ಲಿ ಈಗಾಗಲೇ ಆರಂಭಿಕ ಸುತ್ತಿನ ಪಂದ್ಯಾಟ ಸಾಗಿ ಬರುವಂಥ ನಿಟ್ಟಿನಲ್ಲಿ ಗುರು 11 ವಿರುದ್ಧವಾಗಿ ಸವಾಲನ್ನ ಕಾಣ್ತಾ ಇದೆ. ಹಾಲಿ ಚಾಂಪಿಯನ್ಸ್ಗಳು ಸೌತ್ ಝೋನ್ ಕ್ರಿಕೆಟರ್ಸ್ಗಳ ವಿರುದ್ಧವಾಗಿ ಪಂದ್ಯಾಟ ಸಾಗ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಾಕೂಟ ಆರಂಭಿಕ ದಿನದ ಪಂದ್ಯಾಟ ಬಹಳಷ್ಟು ಉತ್ತಮವಾಗಿ ಸಾಗಿ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೆಮಿಫೈನಲ್ ಹಂತಕ್ಕೆ ಸೇರ್ಪಡೆಯನ್ನು ಕಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರು ಜೊತೆಗಾಗಿ ಜೈ ಕರ್ನಾಟಕ ಬೆಂಗಳೂರು ಸಾಕಷ್ಟು ರೋಚಕತೆಯನ್ನು ಕಂಡಿರ್ತಕ್ಕಂಥ ಪಂದ್ಯಾಟಕ್ಕಾಗಿ ಅಂಕಣ ಒಳಭಾಗದಲ್ಲಿ ಆ ಎರಡೂ ತಂಡಗಳು ಸೆಣಸಾಡುವ ಪ್ರಯತ್ನಗಳು ಇನ್ನು ಮುಂದೆ ಪಂದ್ಯಾಟಕ್ಕೆ ಸಾಗುವಂಥ ನಿರೀಕ್ಷೆ ಇದೆ. ಆ ವಿಚಾರವನ್ನು ಹಿಂದಿಟ್ಕೊಂಡು ಪಂದ್ಯಾಟವನ್ನು ವೀಕ್ಷಣೆಯನ್ನು ಕಾಣೋದಾದರೆ ಅನನುಭವಿಗಳು ಅರ್ಥಾತ್ ಅಂಕಣ ಒಳಭಾಗದಲ್ಲಿ ಕ್ರಿಕೆಟ್ನ ವಲಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗಮನವನ್ನು ಕೊಟ್ಟಿರ್ತಕ್ಕಂಥ ಗುರು 11ಗಳ ವಿರುದ್ಧವಾಗಿ SZCC ವಿರುದ್ಧ ಸವಾಲನ್ನ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಟಾಸನ್ನು ಜಯಿಸಿರ್ತಕ್ಕಂಥ SZCC ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡ್ರೆ ಇಲ್ಲಿ ಟಾಸ್ ಸೋತ್ರು ಸಹ ಬ್ಯಾಟಿಂಗ್ನ ಅವಕಾಶವನ್ನು ಕಂಡಿರ್ತಕ್ಕಂಥ ಗುರು 11 ಆರಂಭಿಕ ಹಂತದಲ್ಲಿ ಜೊತೆಯಾಟವನ್ನು ಕಾಣ್ತಿರ್ತಕ್ಕಂಥ ಈ ಜೋಡಿಗಳು ಈಗಾಗಲೇ ತನ್ನ ಖಾತೆಯನ್ನು ಆರಂಭವನ್ನು ಕಂಡುಕೊಂಡಿದ್ದಾರೆ. ಆ ಆರಂಭವನ್ನು ಕಾಣುವ ಮುಖಾಂತರವಾಗಿ SZCCಯ ಹೆಚ್ಚು ಕಮ್ಮಿ ಭಾಳಷ್ಟು ಪಂದ್ಯಾಕೂಟಗಳಲ್ಲಿ ನೋ ಬಾಲ್ ಎಂಬ ಸೂಚನೆ ಮಾಡುವಂಥ ವಿಚಾರವನ್ನು ಕಂಡುಕೊಂಡ್ರೆ ಸ್ವಸ್ತಿಕ್ ನಾಗರಾಜ್ ಎಸ್ಗಾರಿಕೆ ವಿಭಾಗದಲ್ಲಿ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಆ ಒಂದು ವಿಚಾರಕ್ಕಾಗಿ ಇಲ್ಲಿ ಫ್ರೀ ಎಂಬ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆರಂಭಿಕವಾಗಿರ್ತಕ್ಕಂಥ ಆಟಗಾರರು ಖಾತೆಯನ್ನು ಆರಂಭವನ್ನು ಕಂಡ ಬಳಿಕ
ಇಲ್ಲಿ ನೋಬಾಲ್ ಎಂಬ ಸೂಚನೆ ಮುಖಾಂತರವಾಗಿ ಔಟ್ಗಳ ಹೆಚ್ಚುವರಿಯನ್ನು ಸೇರ್ಪಡೆಯನ್ನು ಕಂಡ್ರೆ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 3ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಆರಂಭಿಕ ಓವರ್. ಹಾಲಿ ಚಾಂಪಿಯನ್ಗಳ ಹಳೆ ಪಟ್ಟಿಯ ಕಟ್ಕೊಂಡಿರ್ತಕ್ಕಂಥ SRCC ಅಂಕಗಳ ಭಾಗದಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಎಸ್ಕಾರಿಕೆ ಗೂಟದ ಹಿಂಬದಿಯಲ್ಲಿ ಬಹುಶಃ ಕೊಂಚ ಮಟ್ಟಿಗೆ ವೈಫಲ್ಯತೆಯನ್ನು ಕಂಡುಕೊಂಡ್ರೆ ಬಯಸ್ನ ಮುಖಾಂತರವಾಗಿ ಓಟ್ಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದ್ರೆ ಆರಂಭಿಕ ಓವರ್ನ ಮುಕ್ತಾಯವನ್ನು ಕಂಡ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 5ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಗುರುಲವ ಸ್ಥಳೀಯ ತಂಡಗಳನ್ನು ಕೆಣಕುವ ಪ್ರಯತ್ನಕ್ಕಾಗಿ SZCC ತನ್ನ ಆರಂಭಿಕ ಸುತ್ತಿನ ಪಂದ್ಯಾಟ ಅಂಕ ಒಳಭಾಗದಲ್ಲಿ ಸಾಗಿ ಹೋಗ್ತಾ ಇದೆ. ಕಳೆದ ಪಂದ್ಯಾಟ ರೋಚಕತೆ ಕಂಡಿರ್ತಕ್ಕಂಥ ತಂಡ ಶಾಬುದ್ದೀನ್ ನಿಗಮದ ಬಳಿಕ ಪಂದ್ಯಾಟ ಹೆಚ್ಚು ಕಮ್ಮಿ ಜೈ ಕರ್ನಾಟಕದ ಪಡೆಗೆ ವಾಲುವ ಪರಿಸ್ಥಿತಿಯನ್ನು ಕಂಡಿತ್ತು. ಆದರೆ ಅಲ್ಲಿ ಸಿಕ್ಸರ್ಗಳ ನಡುವೆ ಪಂದ್ಯಾಟ ಹೆಚ್ಚು ಕಮ್ಮಿ ರೋಚಕತೆ ಕಂಡ ಬಳಿಕ ಕಡೆ ಎಸೆದಲ್ಲಿ 2 ಓಟ್ಗಳ ಅವಶ್ಯಕತೆ ಪೂರೈಸುವ ವಿಚಾರಕ್ಕಾಗಿ ಈಲು ಅಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡಿದ್ದ ಪಂದ್ಯಾಟ ಬಹುಶಃ ಜಯ ಕರ್ನಾಟಕ ತಂಡದ ಪಾಲಿಗೆ ವರ್ಗಾವಣೆಯನ್ನು ಕಂಡ್ರೆ ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥ ಆರಂಭಿಕ ತಂಡ ಜೈ ಕರ್ನಾಟಕ, ಹಾಗೆ ಮತ್ತೊಂದು ನ್ಯಾಶ್ ಬೆಂಗಳೂರು. ಸಂದೀಪ್ ಎಸ್ಗಾರಿಕೆ ಭಾಗದಲ್ಲಿ ಕಳೆದ ಪಂದ್ಯಾಕೂಟದಲ್ಲಿ ತನ್ನ ಶ್ರೇಷ್ಠ ಮಟ್ಟದ ಬೌಲಿಂಗ್ನ ನಿರ್ವಹಣೆ ಮುಖಾಂತರವಾಗಿ SZCCಗೆ ಪಂದ್ಯಾಕೂಟವನ್ನು ಗೆದ್ದುಕೊಟ್ಟಂತ ಆಟಗಾರ. ಆರ್ಬಿಎಸ್ ಡೆಲಿವರಿ ಮಧ್ಯದಲ್ಲಿ ನೆಚ್ಚ ನೇರ ಹೊಡೆತಗಳು ಸಾಕ್ತಾ ಇದೆ. ಆ ಮುಖಾಂತರವಾಗಿ ರಾಮ್ ಬಿಖಾ ಬೌಂಡ್ರಿ ಹೆಚ್ಚು ಕಮ್ಮಿ ಕೊಂಚ ಮಟ್ಟಿಗೆ ಆರ್ಬಿಎಸ್ ಡೆಲಿವರಿ ಆಗಿರ್ತಕ್ಕಂಥ ಚೆಂಡು ಎಸ್ಗಾರಿಕೆ ನೆಚ್ಚ ನೇರ ಆಕಾಶಕ ನಿಲುವಿನ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ದ ಮಧ್ಯೆ ಗುರು ಲೆವೆನ್ ಆಟಗಾರ. ಆ ಮುಖಾಂತರವಾಗಿ ಆ ರಂಬಿಕಾ ಬೌಂಡ್ರಿ ಬಹುಶಃ ಇಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಾಣ್ಕೊಳ್ತಾ ಇದೆ ಗುರು ಲೆವೆನ್ ಮುಖಾಂತರವಾಗಿ. ಈ ಬಾರಿ ಬಹಳಷ್ಟು ಉತ್ತಮ ಅಂತರದ ಎಸ್ಗಾರಿಕೆಯನ್ನು ಕಂಡುಕೊಂಡಿದ್ರಿ ತಮ್ಮ ಮಧ್ಯೆ ಇಲ್ಲಿ ಸನ್ ಆರ್ಬಿಎಸ್ ಡೆಲಿವರಿ ಮುಖಾಂತರವಾಗಿ ಬೌಂಡ್ರಿಯನ್ನು ಸಿಡಿಸುವ ಪ್ರಯತ್ನವನ್ನು ಮಾಡಿದ ಬಳಿಕ ಅಂಕಣ ಒಳಭಾಗದಲ್ಲಿ ಎಸ್ಗಾರಿಕೆಗೆ ಕೊಂಚ ಮಟ್ಟಿಗೆ ತನ್ನ ಸ್ಥಿರತೆಯ ಮೊನಚಿನ ಕಂಡುಕೊಳ್ಳುವ ಪ್ರಯತ್ನಗಳು ಸಾಕ್ತಾ ಇದೆ ತಮ್ಮ ಸನ್ ಎಸ್ಗಾರಿಕೆಯಲ್ಲಿ. ಜಾನ್ ಮೇಹ್ತಾ ಬೌಲಿಂಗ್ನ ಎಸ್ಗಾರಿಕೆ ಅನನುಭವಿಗಳ ತಂಡ ಕೂಡ ಒಂದೊಮ್ಮೆ ಬಲಾಢ್ಯ ಪೆಟ್ಟನ್ನು ಕೊಡು ಮಾಡಬಲ್ಲದು. ಯಾವುದೇ ತಂಡವಿದ್ರೂ ಸಹ ಅಂಕ ಒಳಭಾಗದಲ್ಲಿ ತನ್ನ ಶ್ರೇಷ್ಠ ಸ್ಥಿರತೆ ಪ್ರದರ್ಶನ ಕೂಡ ಮಾಡುವಂಥ ವಿಚಾರವನ್ನು ಮಾಡಬೇಕು. ಅದ್ಯಾವುದೇ ತಂಡವಿದ್ರೂ ಸಹ ಅಂತಾರಾಷ್ಟ್ರೀಯ ಪಂದ್ಯಾಕೂಟಗಳಲ್ಲೇ ಭಾಳಷ್ಟು ಅನುಭವಿಗಳ ತಂಡ ಕೂಡ ಬಲಾಢ್ಯ ತಂಡಕ್ಕೆ ಪೆಟ್ಟನ್ನು ಕೂಡ ಮಾಡ್ತಾ ಇತ್ತು. ಡೈರೆಕ್ಟ್ ಟಚ್ ಮಿಸ್ ಆಗ್ತಾ ಇದೆ. ಬಹಳಷ್ಟು ಕ್ಲೋಸ್ ಆಫ್ ಫೀಲ್ಡಿಂಗ್ನ ಮುಖಾಂತರವಾಗಿ ಸ್ವಸ್ತಿಕ್ ಡೈರೆಕ್ಟ್ ಹಿಟ್ ಅನ್ನು ಮಿಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ತನ್ನ ಮಧ್ಯೆಯಲ್ಲಿ. ಬೌಂಡ್ರಿ ಸಹಿತ ಓವರ್ ಮುಂದುವರಿತಾ ಇದೆ ಇನ್ನು ಕೂಡ. ಶಾರ್ಟ್ ಆಗಿರ್ತಕ್ಕಂಥ ಕೊಂಚ ಮಟ್ಟಿನ ಎಸ್ಗಾರಿಕೆ ಬಹುಶಃ ಆಫ್ ಸ್ಟಂಪ್ನ ಮುಖಾಂತರವಾಗಿ ಬಹಳಷ್ಟು ತೀರ್ಮಾನ ಕಳ್ಕೊಂಡಿರ್ತಕ್ಕಂಥ ಚೆಂಡು ವೈಡ್ ಎಂಬ ಸೂಚನೆ ಮುಖಾಂತರವಾಗಿ ಓಟ್ಗಳ ಹೆಚ್ಚುವರಿ ಓಟ್ಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಾಣ್ತಾ ಇದೆ. ಕ್ರೀಡಾ ಮಾಸ್ಟರ್ ಈ ಒಂದು ಪಂದ್ಯಾಕೂಟ ನೇರ ಪ್ರಸಾರದ ಮುಖಾಂತರವಾಗಿ ಯೂಟ್ಯೂಬ್ನ ಮುಖಾಂತರವಾಗಿ ತಾವು ಕಾಣ್ಬೋದು. ಆ ಒಂದು ವಿಚಾರಕ್ಕಾಗಿ ಕ್ರಿಕ್ಸ್ಟಾ 9243000052 ಈ ಒಂದು ನಂಬರ್ಗೆ SMS ಮುಖಾಂತರವಾಗಿ ಕಳಿಸಿದ್ರೆ ಸಂದೇಶವನ್ನು ರವಾನಿಸಿದ್ರೆ ಕೂತಲ್ಲಿಯೇ ಪ್ರಮುಖವಾಗಿ ಈ ಒಂದು ಪಂದ್ಯಾಕೂಟವನ್ನು ತಾವು ಕಾಣ್ಬೋದು. ಆ ರೀತಿಯ ವಿಚಾರಕ್ಕಾಗಿ ನಮ್ಮ ಈ ಒಂದು ಸಂಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಕಾರ್ಯವೈಖರಿಯನ್ನು ಅಂಕಣ ಒಳಭಾಗದಲ್ಲಿ ಏರ್ಪಡಿಸುವ ಉದ್ದೇಶಕ್ಕಾಗಿ ಭಾಳಷ್ಟು ಹೆಮ್ಮೆಯ ವಿಚಾರವನ್ನು ತನ್ನೊಟ್ಟಿಗೆ ಸೇರಿಸ್ಕೊಳ್ತಾ ಇದೆ. ಈಗಾಗಲೇ 2 ಓವರ್ಗಳ ಮುಕ್ತಾಯ ಕಂಡ ಬಳಿಕ
2 ಓವರ್ಗಳ ಆರಂಭಿಕ ಸೆಷನ್ ಪಂದ್ಯಾಟ ಮುಕ್ತಾಯದ ಬಳಿಕ 12 ಔಟ್ಗಳ ಓವರ್ಗೆ 6 ರನ್ ಸರಾಸರಿಯನ್ನ ಕಾಯ್ದುಕೊಳ್ಳುವ ಮುಖಾಂತರವಾಗಿ ಗುರುಲವ 12 ಮೊತ್ತವನ್ನು ದಾಖಲಿಸ್ತಾ ಇದೆ. ಆರಂಭಿಕವಾಗಿ ಸ್ವಸ್ತಿಕೆರೆ ನಾಗರಾಜ್ ಎಸ್ಗಾರಿಕೆ ಕಂಡಿದ್ರು. ಅದಾದ ಬಳಿಕ ಸನ್ ಓವರ್ನ ಮುಕ್ತಾಯದ ಬಳಿಕ ಅರುಣ್ ಬರ್ತಾ ಇದ್ದಾನೆ ಎಸ್ಗಾರಿಕೆಯಲ್ಲಿ ಕಾಣುವಂಥ ವಿಚಾರಕ್ಕಾಗಿ. ಎತ್ತರ ನಿಲುವಿನ ಎಸ್ಗಾರ ಸತೀಶ್ ತಂಡದ ನಾಯಕ. ಯುವ ಪೀಳಿಗೆ ತಂಡವನ್ನು ಕಟ್ಟಿಕೊಂಡು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದ ಆಟವನ್ನು ಆಡ್ತಕ್ಕಂಥ AISRCC ಹಾಲಿ ಚಾಂಪಿಯನ್ ಎಂಬ ಹಣಪಟ್ಟಿಯಲ್ಲಿ ಕಟ್ಕೊಂಡಿರ್ತಕ್ಕಂಥ ತಂಡ ಅಂಕಗಳ ಭಾಗದಲ್ಲಿ ಈಗಾಗಲೇ ಗುರು 11 ಸವಾಲನ್ನು ಎದುರಿಸ್ತಾ ಇದೆ. ತನಗಿತ್ತಲೂ ಸಹ ಬಹಳಷ್ಟು ಅನನುಭವಿಗಳ ತಂಡವನ್ನು ಕಂಡುಕೊಂಡಿರ್ತಕ್ಕಂಥ ಈ ಒಂದು ಆರಂಭಿಕ ಪಂದ್ಯಾಟ AISRCCಗಳ ವಿರುದ್ಧವಾಗಿ ಬಹಳಷ್ಟು ಉತ್ತಮ ರೀತಿಯ ವಿಶಿಷ್ಟ ಶೈಲಿ ಆಟವನ್ನು ಆಡುವ ಪ್ರಯತ್ನವನ್ನು ಮಾಡಿದ ಇತ್ತಲ ಮಧ್ಯೆಯಲ್ಲಿ ಆ ಮುಖಾಂತರವಾಗಿ 1 ಹೆಚ್ಚುವರಿ 14 ಔಟ್ಗಳು. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುನ್ನಡೆಸುವ ಪ್ರಯತ್ನವನ್ನು ಕಂಡುಕೊಂಡ್ರೆ ಹೆಚ್ಚು ಕಮ್ಮಿ ಈ ರೀತಿಯ ಪಂದ್ಯಾಟ ಸಾಗಿದ್ರೆ ಪೂರ್ಣಾಂತರವಾಗಿ 8 ಓವರ್ಗಳ ಮುಕ್ತಾಯವನ್ನು ಕಾಣಬಹುದು. ಬಲಾಢ್ಯ ತಂಡದ ಎದುರು 8 ಓವರ್ಗಳ ಪೂರ್ಣಗೊಳಿಸೋದು ಬಹಳಷ್ಟು ಸುಲಭದ ಮಾತಲ್ಲ ಅದು. ಅದರಲ್ಲೂ ಸಹ ಗುರು 11 ಸಾಕಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಅಂಕಗಳ ಭಾಗದಲ್ಲಿ. ಜಾನಿಯುತ ಎಸ್ಗಾರಿಕೆ ಅರುಣ್ ಇನ್ನೂ ಕೂಡ ನಾಳೆ ದಿನ ಫ್ರೆಂಡ್ಸ್ ಬೆಂಗಳೂರು ಸ್ಥಳೀಯ ಬಲಾಢ್ಯ ತಂಡ ಜೈ ಹಿಂದ್ ಇನ್ನೂ ಅನೇಕ ತಂಡಗಳ ಅಂಕಗಳ ಭಾಗದಲ್ಲಿ ತನ್ನ ಹೆಚ್ಚುವರಿ ಆಟವನ್ನು ಆಡುವ ಪ್ರಯತ್ನವನ್ನು ಮಾಡಬೇಕಾಗಿದೆ ನಾಳೆಯ ದಿನ. ಇಂದಿನ ಆರಂಭಿಕ ದಿನ ಹೆಚ್ಚು ಕಮ್ಮಿ ಪಂದ್ಯಗಳು ಎಲ್ಲ ರೀತಿಯಲ್ಲೂ ಕೂಡ ಮುಕ್ತಾಯದ ಸನ್ನಿವೇಶಕ್ಕಾಗಿ ಸಾಕ್ತಾ ಇದೆ. ಬೀಸುವ ಪ್ರಯತ್ನಗಳು ಬರ್ತಾ ಇದೆ ಇತ್ತಲ ಮಧ್ಯೆಯಲ್ಲಿ. ಬಹಳ ಉತ್ತಮವಾದ ಆಟ ಬೇಕು ಬೇಡ ಎಂಬ ಗೊಂದಲಗಳು ಸಾಕ್ತಾ ಇದೆ. ಆ ಮುಖಾಂತರವಾಗಿ ನೆಟ್ಟ ನೇರ ಆಕರ್ಷಕ ನಿಲುವಿನ ಹೊಡೆತವನ್ನು ಕಂಡಿದ್ದು ಇತ್ತಲ ಮಧ್ಯೆಯಲ್ಲಿ. ಕೇವಲ 1 ರನ್ಗಳ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ಗಾಗಿ ಮತ್ತೊಮ್ಮೆ ಶೇಖ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಇತ್ತಲ ಮಧ್ಯೆಯಲ್ಲಿ. ಬಹುಶಃ ಲೆಗ್ ಸ್ಟಂಪ್ನ ಮುಖಾಂತರವಾಗಿ ಚೆಂಡು ಪೂರೈಕೆಯನ್ನು ಕಾಣ್ತಾ ಇದೆ. ವೈಡ್ ಎಂಬ ಸೂಚನೆ ಮುಖಾಂತರವಾಗಿ ಅರುಣ್ ಅಂಕಣ ಒಳಭಾಗದಲ್ಲಿ ಇರುವರ ಜೋಡಿ ಆರಂಭಿಕ ತಂಡದಿಂದಲೂ ಕೂಡ ತನ್ನ ಸ್ಥಿರ ಪ್ರದರ್ಶನವನ್ನು ಅಂಕಣ ಭಾಗದಲ್ಲಿ ಕೂಡ ಮಾಡ್ತಾ ಇದೆ. ಅರ್ಥಾತ್ ಜೊತೆ ಆಟವನ್ನು ಬಹಳಷ್ಟು ಉತ್ತಮವಾಗಿ ನಿರ್ವಹಣೆಯನ್ನು ತೋರ್ಪಡಿಸ್ತಾ ಇದೆ ಮುಖಾಂತರವಾಗಿ. ಲೆಗ್ ಬಿಫೋರ್ಗಾಗಿ ಮನವಿ, ಲೆಗ್ ಬೈಸ್ ಎಂಬ ಸೂಚನೆ ಮುಖಾಂತರವಾಗಿ ತೋರ್ಪಡಿಸ್ತಾ ಇದ್ರೆ 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಇನ್ನೂ ಕೂಡ ಮುಂದುವರಿಯುವ ಲಕ್ಷಣಗಳು ಸಾಕ್ತಾ ಇದೆ. ಅರುಣ್ ಎಸ್ಗಾರಿಕೆ ಭಾಗದಲ್ಲಿ ಜಿಶಾನ್ ಸ್ಟ್ರೈಕ ಆರಂಭಿಕ ವಿಕೆಟ್ನ ಜೊತೆಯಾಟ ಬಹಳಷ್ಟು ಮುನ್ನಡೆಯನ್ನು ಕಾಣ್ತಾ ಇದೆ ಇರುವರ ಜೋಡಿ ಮುಖಾಂತರವಾಗಿ. ಬೀಸುವ ಪ್ರಯತ್ನ ಇತ್ತಲ್ ಮಧ್ಯ ಇಲ್ಲಿ ಬೀಸುವ ಪ್ರಯತ್ನದಲ್ಲಿ ಕೊಂಚ ಒಂದೊಮ್ಮೆ ಹೈಟ್ ಆಗುವ ಮುಖಾಂತರವಾಗಿ ಗಾಳಿಯಲ್ಲಿ ತೇಲ್ತಾ ಇರ್ತದೆ ಚೆಂಡು. ಕ್ಯಾಚಿನ ಸಂದರ್ಭ ಬಹಳಷ್ಟು ಕಷ್ಟ ಸಾಧ್ಯದ ಪರಿಸ್ಥಿತಿ ಕಂಡಿರ್ತಕ್ಕಂಥ ವಿಚಾರಕ್ಕಾಗಿ ಇಲ್ಲಿ ಕೈ ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರವಾಗಿ 1 ರನ್ ರೊಟೇಷನ್ ಕಂಡ ಬಳಿಕ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ 3 ಓವರ್ಗಳ ಪಂದ್ಯಾಟ ಮುಕ್ತಾಯದ ಬಳಿಕ 18 ರನ್ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆ ಇಲ್ಲಿ 6 ರನ್ಗಳ ರನ್ ಧಾರಣೆ ಅನ್ನು ಕಾಯ್ದುಕೊಳ್ಳುವ ಮುಖಾಂತರವಾಗಿ 3 ಓವರ್ಗಳ ಮುಖಾಂತರವಾಗಿ 18 ಶಾಟ್ಗಳನ್ನು ಕಂಡುಕೊಳ್ತಾ ಇದೆ. ಚಿರು ಬರ್ತಾ ಇದ್ದಾನೆ 4ನೇ ಓವರ್ನ ಚಾಲ್ತಿಗಾಗಿ. ಫುಲ್ ಟಾಸ್ ಲೆಗ್ ಸ್ಟೆಮ್ನ ಮುಖಾಂತರವಾಗಿ ಬಹುಶಃ ಬೀಸುವ ಪ್ರಯತ್ನವನ್ನು ಕಂಡ ಬಳಿಕ ಇಲ್ಲಿ 1 ಬದಲಾಗಿ 2 ಔಟ್ಗಳು.
ಸ್ವಸ್ತಿಕ್. ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬೈಕ್ಗಳನ್ನು ಪಡೆದಂಥ ಮೊಟ್ಟ ಮೊದಲ ಕರ್ನಾಟಕದ ಬೆಂಗಳೂರಿನ ಹುಡುಗ ಸ್ವಸ್ತಿಕ್ SZCC ಪರವಾಗಿ. ಜಾನ್ ಮೇಲೆ ಎಸ್ಗಾರಿಕೆ ಆಯ್ತಲ್ಲ ಮಧ್ಯ ಇಲ್ಲಿ ಪರ್ಫೆಕ್ಟ್ ರೌಂಡ್ ಡಾಮ್ ಎಸ್ಗಾರಿಕೆ ಮುಖಾಂತರವಾಗಿ ಲೆಗ್ ಕ್ಲೀನ್ ಬಾಲ್ ಜಿಸಾನ್ ನೇರ ಲೆಗ್ ಸ್ಟಂಪ್ಗೆ ಗುರಿಯಾಗಿಟ್ಟು ಎಸ್ಗಾರಿಕೆ ಎಸೆಯುವ ಪ್ರಯತ್ನವನ್ನು ಮಾಡಿದಿತ್ತಲ್ಲ ಮಧ್ಯ ಇಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಎಸ್ಗಾರಿಕೆ ವಿಭಾಗದಲ್ಲಿ 2ರಿಂದ 3 ವಿಕೆಟ್ಗಳ ಮುಖಾಂತರವಾಗಿ ತನ್ನ ಎಸ್ಗಾರಿಕೆಯನ್ನು ಪೂರ್ಣಗೊಂಡು ಆ ನಂತರದ ಅವಧಿಯಲ್ಲಿ ಆರಂಭಿಕ ಆಟಗಾರನಾಗಿ ಬಂದು ಬಹುಶಃ 25-30 ಓಟಗಳನ್ನು ಗಳಿಸುವ ಮುಖಾಂತರವಾಗಿ ಸಾಕ್ಷಿ ನಿಲುವಿನ ಆಟವನ್ನು ಆಡುವ ಪಂದ್ಯಾಟಗಳಲ್ಲಿ ಅದೇ ರೀತಿ ಪಂದ್ಯಕೂಟ ಕೂಡ ಗೆಲ್ಲುವ ವಿಚಾರದಲ್ಲಿ ಮಹತ್ವದ ಸಾಧನೆ ಕಾಣುವಂಥ ವಿಚಾರಕ್ಕಾಗಿಯೇ ಕರ್ನಾಟಕ ರಾಜ್ಯದ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ನಮ್ಮ ಪರಿಸರದ ಈ ಕಣ್ಮಣಿ ನಮ್ಮ ಸ್ವಸ್ತಿಕ್ ಅಂಕ ಒಳಭಾಗದಲ್ಲಿ SZCCಯ ಪರವಾಗಿ ತನ್ನ ಆಟವನ್ನು ಬಹುತೇಕವಾಗಿ ಮುನ್ನಡೆಸುವ ಪ್ರಯತ್ನಗಳು ಸಾಗ್ತಾ ಇದೆ. ಆರಂಭಿಕ ವಿಕೆಟ್ ಆಘಾತ. ಝೀಶಾನ್ ನಿರ್ಗಮನದ ಬಳಿಕ ಮತ್ತೋರ್ವ ಹೊಸ ಆಟಗಾರ ಅಂಕ ಒಳಭಾಗದಲ್ಲಿ ಪ್ರವೇಶ ಕಂಡಿದ್ದಾನೆ. ಅಪ್ಪಿ ಬರ್ತಾ ಇದ್ದಾನೆ ಹೊಸ ಆಟಗಾರ. ಆ ಮುಖಾಂತರವಾಗಿ ಇಲ್ಲಿ ಬಂದಷ್ಟು ಬೇಗದಲ್ಲೇ ಖಾತೆಯನ್ನು ಆರಂಭ ಮಾಡುವ ಮುಖಾಂತರವಾಗಿ 1ರ ಬದಲಾಗಿ 7 ಓಟ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. 32 ಓಟ್ಗಳು. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಇನ್ನು ಕೂಡ ಜಾನ್ ಮೇರ್ತೆ ಎಸ್ಗಾರಿಕೆ ಔಟ್ಸ್ಗಾಗಿ ಪ್ರಬಲವಾದ ಮನವಿ. ಬಹುಶಃ ಅಂಪೈರ್ಗಳು ಸಮಾಲೋಚನೆಯನ್ನು ಮಾಡುವ ಪ್ರಕ್ರಿಯೆ ಸಾಗುವ ವಿಚಾರಕ್ಕೆ ಇಲ್ಲಿ ಬಹುಶಃ ಔಟ್ಗಾಗಿ ಪ್ರಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ರು. ಆ ಸಲ್ಲಿಕೆಗೆ ಪುರಸ್ಕಾರವನ್ನು ಆನ್ ಸೈಡ್ನಲ್ಲಿರ್ತಕ್ಕಂಥ ಅಂಪೈರ್ಗಳು ಕೊಡು ಮಾಡುವಂಥ ವಿಚಾರಕ್ಕಾಗಿ ಔಟ್ ಅಲೈಟ್ಸ್ ಆಗುವ ಪ್ರಯತ್ನಗಳು ಕಂಡಿತ್ತು. ಆ ಪ್ರಯತ್ನಕ್ಕಾಗಿ ಇಲ್ಲಿ ಅಪ್ಪಿ 2ನೆಯ ವಿಕೆಟ್ಗಾಗಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ರಘು 11ನ ಮುಖಾಂತರವಾಗಿ ಗುರು 11ನ ಮುಖಾಂತರವಾಗಿ. ಓಟ್ಸ್ಗಳು. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ಇನ್ನು ಕೂಡ ಸ್ವಸ್ತಿಕ್ ಎಸ್ಗಾರಿಕೆಯಲ್ಲಿ ಆರಂಭಿಕ ಹಂತದಲ್ಲಿ ಝೀಶಾನ್ ನಿರ್ಗಮನ ಬಳಿಕ ಅಪ್ಪಿ ಕೂಡ ನಿರ್ಗಮನದ ಬಳಿಕ ಓರ್ವ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ನ ಸ್ಥಿರ ಪ್ರದರ್ಶನ ಕೊಡು ಮಾಡುವಂಥ ಆಟಗಾರನಾಗಿರ್ತಕ್ಕಂಥ ನಾಗರಾಜ್ ಅವರು ಬರ್ತಾ ಇದ್ದಾರೆ. ಜನಪ್ರಿಯ ತಂಡದ ಬಹುಶಃ ಬಹಳಷ್ಟು ಪಂದ್ಯಕೂಟಗಳಲ್ಲಿ ತನ್ನದೇ ಆದಂಥ ಹಿರಿಮೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಆಟಗಾರ, ಸಾಕಷ್ಟು ಧಾರಾಳ ಅನುಭವದ ಆಟಗಾರ ಕೂಡ ನಾಗರಾಜ್ ಸ್ಟ್ರೈಕರ್ನ ಕಂಡುಕೊಳ್ತಾ ಇದ್ದಾರೆ. ಈತರ ಮಧ್ಯದಲ್ಲಿ 5ನೇ ಓವರ್ನಲ್ಲಿ ಸ್ವಸ್ತಿಕ್ ಲಘು ಬೇಗನೆ 2 ವಿಕೆಟ್ಗಳನ್ನು ಈ ಒಂದು ಓವರ್ನಲ್ಲಿ ಈಗಾಗಲೇ ಕಂಡುಕೊಳ್ಳುವ ಮುಖಾಂತರವಾಗಿ ಔಟರ್ ರೈಟ್ಸ್ ಆಗೋ ಮುಖಾಂತರವಾಗಿ ನಾಗರಾಜ್ ಕೂಡ ನಿರ್ಗಮನವನ್ನು ಕಾಣ್ತಾ ಇದ್ದಾರೆ. ಇತರ ಮಧ್ಯೆ ಇಲ್ಲಿ ಒಟ್ಟಾರೆ ಓವರ್ನ 3 ವಿಕೆಟ್ಗಳು ಆಘಾತವನ್ನು ಕಂಡುಕೊಳ್ತಾ ಇದೆ. 30 ರನ್ಗಳಿಗೆ ಬಹುಶಃ ಜೊತೆ ಆಟವನ್ನು ಕಂಡಿರ್ತಕ್ಕಂಥ ಗುರು 11 ಅದಾದ ಬಳಿಕ 3 ಹುದ್ದರಿಗಳು ಕೂಡ 32ರ ಮೊತ್ತದಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೊತೆಯಾಟವನ್ನು ಕಂಡಿರ್ತಕ್ಕಂಥ ಝೀಶಾನ್ ಶೇಖ್ ಅದಾದ ಬಳಿಕ 2 ರನ್ಗಳ ಅಂತರದಲ್ಲಿ 3 ಹುದ್ದರಿಗಳ ಆಘಾತವನ್ನು ಕಂಡುಕೊಳ್ತಾ ಇದೆ. ಯಶಸ್ಸಿನ ಓವರ್ ಮುಂದುವರಿಯುವ ಎಲ್ಲ ವಿಚಾರಗಳು ಸಾಗ್ತಾ ಇದೆ. ಐದನೇ ಓವರ್ ಕಳೆಸದ ಬಾಕಿ ಉಳಿತಾ ಇದೆ. ಇನ್ನು ಕೂಡ ಶಾರ್ಟ್ ಆಗಿರ್ತಕ್ಕಂಥ ಆಫ್ ಸ್ಟಂಪ್ನ ಮುಖಾಂತರವಾಗಿ ಚೆಂಡೆಸ್ಗಾರಿಕೆ ಐತಲ್ ಮಧ್ಯೆಯಲ್ಲಿ ಮಧು ಕ್ಷೇತ್ರ ಕಂಡ ಬಳಿಕ ಇಲ್ಲಿ 1 ರನ್ ಗಳಿಕೆಯನ್ನು ಕಂಡು 3 ರನ್ಗಳ
ಮುಖಾಂತರವಾಗಿ ಈ ಒಂದು ಓವರ್ನಲ್ಲಿ ಈಗಾಗಲೇ 3 ವಿಕೆಟ್ಗಳು ಕೂಡ ಸ್ವಸ್ತಿಕ್ನ ಪಾಲಾಗ್ತಾ ಇದೆ. ಆ ಪ್ರಯತ್ನದ ಮಟ್ಟಿಗೆ 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 33 ರನ್ಸ್ಗಳು. ನಿಗದಿತ ಆರಂಭಿಕ ಸೆಷನ್ಗಾಗಿ 7 ಓವರ್ಗಳನ್ನು ಮಾತ್ರ ಈ ಒಂದು ಪಂದ್ಯಾಟಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಂಘಟಕರು. 6ನೇ ಓವರ್ಗಾಗಿ ಬಹುಶಃ ಇಲ್ಲಿ ಸಂದೀಪ್ ಬರುವ ವಿಚಾರವನ್ನು ಕಂಡುಕೊಂಡ್ರೆ ಅಂಕಣ ಒಳಭಾಗದಲ್ಲಿ ಶೇಖ್ನ ಜೊತೆಗೂಡಿ ಪಂದ್ಯಾಟಗಳು ಮುನ್ನಡೆಸುವ ಪ್ರಯತ್ನಗಳು ಸಾಗ್ತಾ ಇದೆ. ಆರನೇ ಓವರ್ನ ಚಾಲ್ತಿಯಲ್ಲಿದೆ. 33 ರನ್ಸ್ಗಳು. ಬೀಸುವ ಪ್ರಯತ್ನ ಇದ್ದ ಮಧ್ಯ ರಿವರ್ಸ್ ಸ್ವೀಪ್, ಸೀಮಾರೇಖೆ ಹೊರ ಭಾಗದ ಅಂಚಿಗೆ ನಿಯಂತ್ರಣ ಕಂಡಂತ ಪರ್ಫೆಕ್ಟ್ ಶಾಟ್. 6 ರನ್ಸ್ಗಳು, 6. ಆರಂಭಿಕ ಸೆಷನ್ನ 2ನೇ 6. ಸಾಕಷ್ಟು ಉತ್ತಮ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಈಗಾಗಲೇ ಇಲ್ಲಿ. 7 ಓವರ್ಗಳನ್ನು ಕಂಡಿರ್ತಕ್ಕಂಥ ಸೆಷನ್ಗಾಗಿ ಅಂಕಣ ಒಳಭಾಗದಲ್ಲಿ ಈಗಾಗಲೇ 6ನೇ ಓವರ್ನ ಚಾಲ್ತಿಗೆ 39 ರನ್ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಗುರು ಲಮನ್. ಬಹುಶಃ ಈ ಬಾರಿ ಚೆಂಡು ಬಹಳಷ್ಟು ತಿರುವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದ ಮುಖಾಂತರವಾಗಿ ವೈಡ್ ಎಂಬ ಸೂಚನೆ ಕೂಡ ಮಾಡ್ತಾ ಇದ್ದಾರೆ. ಆ ಸೂಚನೆ ಮುಖಾಂತರವಾಗಿ ಹೆಚ್ಚುವರಿ ಓವರ್ಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡ್ರೆ 40ರ ಮುಖಾಂತರವಾಗಿ ಸಾಕ್ತಾ ಇದೆ. 40 for 3, 40 ರನ್ಸ್ಗಳು. ಜಾನ್ ಮ್ಯೂಥಾಚಾ ಡೈರೆಕ್ಟ್ ಹಿಚ್ ಕೂಡ ಇಲ್ಲಿ ಮಿಸ್ ಆಗ್ತಾ ಇದೆ ಸ್ವಸ್ತಿಕ್ನ ಮುಖಾಂತರವಾಗಿ. ಇಲ್ಲೂ ಕೂಡ ಬಹುತೇಕವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಬಹಳಷ್ಟು ವೈಫಲ್ಯತೆ ಕಾಣ್ತಾ ಇದೆ. 1ರ ಬದಲಾಗಿ 2 ರನ್ಸ್ಗಳು. ರನ್ಸ್ಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಂಡ್ರೆ 6ನೇ ಓವರ್ನ ದುಬಾರಿಯುತ ಓವರ್ ಮುಂದುವರಿತಾ ಇದೆ ಇನ್ನು ಕೂಡ ಸನ್ಯಾಸಗಾರಿಕೆಯಲ್ಲಿ. ಆರಂಭಿಕ ಸೆಷನ್ ಚೆಂಡಿಗೆ ತಿರುವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಂದ್ಯಾಟದಲ್ಲಿ ಬಹಳಷ್ಟು ತಿರುವನ್ನು ಕಂಡುಕೊಳ್ಳುವ ವಿಚಾರವನ್ನು ಮಾಡಿದ್ರೆ ಇಲ್ಲಿ ವೈಡ್ ಎಂಬ ಸೂಚನೆ ಮುಖಾಂತರವಾಗಿ ಬಹಳಷ್ಟು ಇತರ ಓಟ್ಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಾಣ್ತಾ ಇದೆ. ಇತರ ಓಟ್ಗಳ ಮುಖಾಂತರವಾಗಿ 40ಕ್ಕೂ ಮೇಲ್ಪಟ್ಟು ಆರಂಭಿಕ ಸೆಷನ್ 6ನೇ ಓವರ್ನಲ್ಲಿ ಬಹಳಷ್ಟು ಓಟ್ಗಳ ಮುಂದುವರಿಯುವ ಲಕ್ಷಣಗಳು ಸಾಗ್ತಾ ಇದೆ. ಇದರ ಮಧ್ಯೆ ಇಲ್ಲಿ ಗುರು ಲಮನ್ ಹಾಲಿ ಚಾಂಪಿಯನ್ಗಳೆಂಬ ಹಣೆ ಪಟ್ಟಿಯ ಕಟ್ಕೊಂಡು ಅಂಕ ಒಳಭಾಗದಲ್ಲಿ ಈಗಾಗಲೇ ಆರಂಭಿಕ ಪಂದ್ಯಾಟವನ್ನು ಆಡ್ತಕ್ಕಂಥ SZCC ಕೊಂಚ ಮಟ್ಟಿಗೆ ಆರಂಭಿಕ ಸೆಷನ್ ಒತ್ತಡವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಬಹಳಷ್ಟು ಉತ್ತಮವಾದ ಪರ್ಫೆಕ್ಟ್ ಶಾಟ್ ಅನ್ನು ಕೂಡ ಮಾಡಿದ್ರು ಇದರ ಮಧ್ಯೆ ಇಲ್ಲಿ. ಸ್ವಸ್ತಿಕ್ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಲಾಂಗ್ ಆನ್ ವಿಭಾಗದಲ್ಲಿ ಬಹುಶಃ 2 ಔಟ್ಗಳಾಗುವ ಚಾನ್ಸಸ್ಗಳಿತ್ತು, ಆದರೆ ಅಷ್ಟೇ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕಾಣುವ ಮುಖಾಂತರವಾಗಿ ಕೇವಲ 1 ರನ್ಗೆ ಅವಕಾಶವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ರು. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಇನ್ನೂ ಕೂಡ ಮುಂದುವರಿಯುವ ಲಕ್ಷಣಗಳು ಕಂಡುಕೊಳ್ತಾ ಇದ್ರೆ ದುಬಾರಿಯಾಗಿರ್ತಕ್ಕಂಥ ಓವರ್ ಮುಂದುವರಿತಾ ಇದೆ ಸನ್ಯಾಸಗಾರಿಕೆ ಮುಖಾಂತರವಾಗಿ. ಯಾವುದೇ ತಂಡವಿರಲಿ ಆ ತಂಡದ ಎದುರು ಆಡಬೇಕಾದ್ರೆ ಬಹಳಷ್ಟು ಶಿಸ್ತಿನ ಮುಖಾಂತರವಾಗಿ ಪಂದ್ಯಾಟವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡಬೇಕು. ಇನ್ನಿಲ್ಲದ ವಿಚಾರಕ್ಕೆ ಕೈ ಹಾಕಿದ್ರೆ ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಎತ್ತರದ ಮೊತ್ತವನ್ನು ಕಾಣುವ ವಿಚಾರವನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ಸುಂದರತೆ ಹೊಡೆತ ಸ್ಟೆಮ್ನ ಮುಖಾಂತರವಾಗಿ ಮಧು ಅಲ್ಲಿ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ರೆ ಬಹುಶಃ ಇಲ್ಲಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣದ ಆರಂಭಿಕ ಸೆಷನ್ 6 ಓವರ್ಗಳು. ಮುಕ್ತಾಯ ಕಾಣದ ಆರಂಭಿಕ ಸೆಷನ್ 6 ಓವರ್ಗಳು. ಈಗಾಗಲೇ 3 ವಿಕೆಟ್ಗಳ ಆಘಾತವನ್ನು ಕಂಡುಕೊಂಡು 45ರ ಮೊತ್ತವನ್ನು ಕಲೆ ಆಗ್ತಾ ಇದೆ ಗುರು ಲಮನ್. ನಮ್ಮ ಅನಿಸಿಕೆಯ ಪ್ರಕಾರ 50+ ಸ್ಕೋರ್ ಆದರೂ ಸಹ ಆ ನಂತರ ಚೇಸಿಂಗ್ ಮಾಡುವ ಪ್ರಕ್ರಿಯೆಗಾಗಿ SZCCಯ
ಬತ್ತಳಿಕೆಯಲ್ಲಿ ಬಹುತೇಕವಾಗಿರ್ತಕ್ಕಂಥ ಬಲಾಢ್ಯ ಯುವ ಬ್ಯಾಟ್ಸ್ಮನ್ಗಳು ಕೂಡ ಅಲ್ಲಿ ಉಪಸ್ಥಿತಿ ಕಂಡುಕೊಂಡಿದ್ದಾರೆ. ಆರಂಭಿಕ ಹಂತದಲ್ಲಿ ಬಹುಶಃ ಸ್ವಸ್ತಿಕ್ ಬಂದರೆ ಆ ನಂತರದಲ್ಲಿ ಸುಜಯ್, ಚರಣ್ ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ಮಟ್ಟದ ದಾಂಡಿಗರು ಈತನ ಮಧ್ಯೆ ಅಲ್ಲಿದ್ದಾರೆ. ಅದೇ ವಿಚಾರ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್. 45 ಲಾಸ್ಟ್ ಓವರ್. ಯಾವುದೇ ಆಟಗಾರ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಬಹುತೇಕವಾಗಿರ್ತಕ್ಕಂಥ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ವೈಫಲ್ಯತೆ ಮುಖಾಂತರವಾಗಿ ಬಹಳಷ್ಟು ಓಟಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. ಲೆಗ್ ಬಾಯ್ಸ್ನ ಮುಖಾಂತರವಾಗಿ ಒಂದರ ಬದಲಾಗಿ 2 ಆಟಗಳು. 47 ಆಟಗಳು. ಡೈರೆಕ್ಟ್ ಹಿಟ್ ಆಗಿ ಹೊಡೆಯುವ ಪ್ರಯತ್ನ, ಬೀಸುವ ಪ್ರಯತ್ನ ಇತರ ಮಧ್ಯದಲ್ಲಿ ಎಕ್ಸ್ಟ್ರಾ ಕವರ್ ಪಾಯಿಂಟ್ನಲ್ಲಿ ಸಾಕಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮಧು ಕವರ್ ಪಾಯಿಂಟ್ ಕೆಳಗೆ ಒಂದರ ಬದಲಾಗಿ 2 ಆಟಗಳ ಅವಶ್ಯಕತೆ ಪೂರೈಕೆಗಳನ್ನ ಕಂಡ ಬಳಿಕ 49 ಆಟಗಳು. ಕಡೆಯ ಓವರ್ ಚಾಲ್ತಿಯಲ್ಲಿದೆ ಇನ್ನು ಕೂಡ. ಲೆಗ್ ಬಿಫೋರ್ಗಾಗಿ ಮನವಿ. ಅನಗತ್ಯವಾಗಿರ್ತಕ್ಕಂಥ ಬಹುತೇಕ ತಪ್ಪುಗಳು ಸಾಗಿ ಹೋಗ್ತಾ ಇದೆ ಇತರ ಮಧ್ಯೆ. ಇಲ್ಲಿ ಲೆಗ್ ಬೈಸ್ನ ಮುಖಾಂತರವಾಗಿ ಬಹಳಷ್ಟು ಓಟಗಳು, ಇತರೆ ಓಟಗಳು, ಓವರ್ ಥ್ರೋಗಳ ಮುಖಾಂತರವಾಗಿ ಬಹಳಷ್ಟು ಓಟಗಳು ಇತರ ಮಧ್ಯದಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. ಅರ್ಧ ಶತಕವನ್ನು ಪೂರೈಸ್ತಾ ಇದೆ. 50+1 51 ಆಟಗಳು. ಗುರು ಲಾಮನ್ ಅಂಕಗಳ ಭಾಗದಲ್ಲಿ ತನ್ನ ಕಾರ್ಯ ಚಟುವಟಿಕೆ ಬಹುತೇಕವಾಗಿ ಸಫಲತೆಗೆ ಸಾಗಿಸುವ ಎಲ್ಲ ಲಕ್ಷಣಗಳು ಕೂಡ ಸಾಗ್ತಾ ಇದೆ. ಚಿರು ಎಸೆಗಾರಿಕೆಯಲ್ಲಿ 3 ಎಸೆಗಳ ಮುಂದೆ 6 ಆಟಗಳು. ಕಡೆಯ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳು ಸಾಗ್ತಾ ಇದೆ ಇತರ ಮಧ್ಯೆಯಲ್ಲಿ. ಶಾರ್ಟ್ ಆಗಿರ್ತಕ್ಕಂಥ ಎಸೆಗಾರಿಕೆ, ಬೀಸುವ ಪ್ರಯತ್ನ, ಶಾರ್ಟ್ಗಳು ಕನೆಕ್ಟನ್ನು ಕಾಣ್ತಾ ಇಲ್ಲ ಇತರ ಮಧ್ಯೆಯಲ್ಲಿ. ಆ ಪರಿಸ್ಥಿತಿಯಲ್ಲಿ ಜಲ್ವರಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಇನ್ನು 2 ಎಸೆಗಳು ಪೂರೈಕೆ ಕಾಣಬೇಕಾಗಿದೆ ಆರಂಭಿಕ ಸೆಷನ್ನ ಮುಕ್ತಾಯಕ್ಕಾಗಿ. SNMC 2017 ಶ್ರೀ ನರೇಂದ್ರ ಮೋದಿ ಕಪ್ 2017 ಪಂದ್ಯಾಟ 3ನೇ ರಾಜ್ಯ ಮಟ್ಟದ ಪಂದ್ಯಾಟಕ್ಕಾಗಿ ಸಾಗ್ತಾ ಇದೆ. ನೇರ ಹೊಡೆತವನ್ನು ಕಾಣುವ ಪ್ರಯತ್ನ, ಆ ಮುಖಾಂತರವಾಗಿ ಬಹುಶಃ ಒಂದರ ಬದಲಾಗಿ 2 ಆಟಗಳು ಕೂಡ ಬಾಲ್ ಬೈ ಬಾಲ್ ಬಹುತೇಕವಾಗಿ ಸಾಗ್ತಾ ಇದೆ. 4ನೇ ಬಾರಿ 2 ಆಟಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸಾಗ್ತಾ ಇದೆ. ಇನ್ನುಳಿದ ಪರಿಸ್ಥಿತಿಯಲ್ಲಿ ಕಡೆಯ ಎಸೆತ ಪೂರೈಕೆಯನ್ನು ಕಾಣಬೇಕಾಗಿದೆ ಓವರ್ನ ಮುಕ್ತಾಯಕ್ಕಾಗಿ. ಅರ್ಥಾತ್ ಆರಂಭಿಕ ಸೆಷನ್ನ ಮುಕ್ತಾಯಕ್ಕಾಗಿ ಕಡೆಯ ಎಸೆತ ಬಾಕಿ ಉಳಿತಾ ಇದೆ. ಚಿರು ಎಸೆಗಾರಿಕೆಯಲ್ಲಿ ಕಾಣಬೇಕಾಗಿದೆ. 8 ಆಟಗಳು ಈ ಒಂದು ಓವರ್ನಲ್ಲಿ ಈಗಾಗಲೇ. ಆ ಸ್ಟೆಮ್ನ ಮುಖಾಂತರವಾಗಿ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಎಸೆಗಾರಿಕೆ. ಆ ಪ್ರಯತ್ನದ ಮುಖೇನ ಔಟರ್ ಎಡ್ಜ್ ಆಗುವ ಪ್ರಯತ್ನ, ಗೂಟದ ಹಿಂಬದಿಯಲ್ಲಿ ಚೆಂಡು ಸಾಗುವ ಪ್ರಕ್ರಿಯೆಯನ್ನು ಕಂಡ್ರೆ ಒಂದರ ಬದಲಾಗಿ 3 ಆಟಗಳು. ಒಂದರ ಬದಲಾಗಿ 3 ಆಟಗಳನ್ನು ಕಬಳಿಸುವ ಮುಖಾಂತರವಾಗಿ ಒಟ್ಟಾರೆ ಇಲ್ಲಿ 56 ಆಟಗಳು. 42 ಎಸೆಗಳ ಮುಂದೆ 56 ಓಟ್ಗಳ ಕಲೆ ಆಗ್ತಾ ಇದೆ ಗುರು ಲಾಮನ್. SZCC ಹಾಲಿ ಚಾಂಪಿಯನ್ಗಳು ಬಹುಶಃ ಇಲ್ಲಿ ಗೆಲುವನ್ನು ಕಾಣಬೇಕಾದ್ರೆ ಕಷ್ಟ ಸಾಧ್ಯದ 57ರ ಮೊತ್ತವನ್ನು ಚೇಸ್ ಮಾಡುವ ಬೃಹತ್ ಸವಾಲನ್ನ ಕಾಣ್ತಾ ಇದೆ ಇತನ ಮಧ್ಯ ಇಲ್ಲಿ SZCCಗೆ. ಆರಂಭಿಕ ನಿಲುವಿನ ಆಟಗಾರ ಶೇಖ್ ಬಹಳಷ್ಟು ಉತ್ತಮವಾದ ಆಟವನ್ನು ಆಡುವ ಮುಖಾಂತರವಾಗಿ ಕಡೆಯ ಎಸೆತದವರೆಗೂ ತನ್ನ ನಿಲುವನ್ನು ಬಹಳಷ್ಟು ಸಮರ್ಥವಾಗಿ ಎದುರಿಸುವ ಆಟವನ್ನು ಆಡಿದ್ದ. ಅದೇ ವಿಚಾರ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುವ ಎಲ್ಲ ಉದ್ದೇಶವನ್ನು ಕಟ್ಟಿಕೊಂಡು ಗುರು ಲಾಮನ್ 42 ಎಸೆಗಳ ಮುಂದೆ 56 ಓಟಗಳನ್ನು ಕಲೆ ಆಗ್ತಾ ಇದೆ. ಇನ್ನುಳಿದ ಪರಿಸ್ಥಿತಿಯಲ್ಲಿ SZCC ಗೆಲುವನ್ನು ಕಾಣಬೇಕಾದ್ರೆ 42 ಎಸೆಗಳ ಮುಂದೆ 57ರ ಅವಶ್ಯಕತೆಯನ್ನು ಪೂರೈಸಬೇಕು ಎಂಬುವ ಸೂಚನೆಯನ್ನು ಕೊಡಮಾಡ್ತಾ ಹುಳಿಮಾವು ಇಸ್ಲಾಮಿಯಾ ಮೈದಾನದ ಬಹುಶಃ ಇಂದಿನ ದಿನದ ಅಂತಿಮ ಪಂದ್ಯಾಟ ಈ ಒಂದು ಅಂಕಣದಲ್ಲಿ ಸಾಗುವ ಉದ್ದೇಶವನ್ನು ಕಟ್ಟಿಕೊಂಡು ನಂತರದ ಚೇಸಿಂಗ್ ಮಾಡುವ ವಿಚಾರಕ್ಕಾಗಿ SZCC ಆರಂಭಿಕ ನಿಲುವಿನ ಆಟಗಾರರು ಅಂಕಣವಾದ ಪ್ರವೇಶ ಕಾಣಬೇಕೆಂಬುವ ಸೂಚನೆಯನ್ನು ಕೊಡಮಾಡ್ತಾ ಮುಂದಿನ ಕನ್ನಡ ಮಾಧ್ಯಮಕ್ಕಾಗಿ ಪ್ರಶಾಂತ್ ಆಂಬಲಪಾಳ್ಯ ಕರೆತಲು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ.
ಧನ್ಯವಾದಗಳು ಜೂಲಿ ಅವರೇ. ಅಲ್ಲಿ ಶೀಘ್ರಗತಿಯಲ್ಲಿ ಗುರು ಕ್ರಿಕೆಟರ್ಸ್ ಆಟಗಾರರ ಕ್ಷೇತ್ರಕ್ಷಣೆಗೆ ಸಾಗಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 57ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸೌತ್ ಝೋನ್ ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ. ಕಳೆದ ಬಾರಿಯ ನರೇಂದ್ರ ಮೋದಿ ಕಪ್ 2016ರ ಪ್ರಶಸ್ತಿಯನ್ನು ಅಂತಿಮ ಹಂತದಲ್ಲಿ ಜೈ ಕರ್ನಾಟಕವನ್ನು ಮಣಿಸುವ ಮುಖಾಂತರವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸದ್ಯ ಈ ಪಂದ್ಯಾಕೂಟದಲ್ಲಿ ಈಗಾಗಲೇ ಜೈ ಕರ್ನಾಟಕ 2ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈ ಹಂತದಲ್ಲಿ ಸೌತ್ ಝೋನ್ ಆಟಗಾರ ಅದ್ಯಾವ ರೀತಿಯ ಆಟವನ್ನು ಈ ಅಂಗಡಿಗಳ ಭಾಗದಲ್ಲಿ ತೋರ್ಪಡಿಸ್ತಾರೆ ಅನ್ನೋದು ಕಾದು ನೋಡ್ಬೇಕಷ್ಟೇ. 42 ಸತ 57 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಹಂತದಲ್ಲಿ ಒಂದೆಡೆ ಸ್ವಸ್ತಿಕ್ ನಾಗರಾಜ್, ಮತ್ತೊಂದೆಡೆ ಅಶೋಕ ಪಿಳ್ಳೆ. ರಾಜ್ಯ ಟೆನ್ನಿಸ್ ಬಾಲ್ ಕಂಡ ಇವತ್ತಿನ ದಿನಗಳ ಶ್ರೇಷ್ಠ ಆಲ್ರೌಂಡರ್ಗಳ ಸಾಲಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಬೆಂಗಳೂರು ಪರಿಸರದ ಹೆಮ್ಮೆಯ ಕ್ರಿಕೆಟರ್ ಸ್ವಸ್ತಿಕ್ ನಾಗರಾಜ್. ಟೆನ್ನಿಸ್ ಬಾಲ್ನ ವಿದ್ಯಮಾನದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ಗಾಗಿ 5 ಬೈಕನ್ನು ಪಡ್ಕೊಂಡಿರ್ತಕ್ಕಂಥ ಏಕಮಾತ್ರ ಆಟಗಾರ ಸ್ವಸ್ತಿಕ್ ನಾಗರಾಜ್ ಆದ್ರೆ 4 ಬೈಕನ್ನು ಉಡುಪಿ ಪರಿಸರದ ಸತೀಶ್ ಜಿ 4 ಬೈಕನ್ನು ಪಡ್ಕೊಂಡ್ರು. ಕೆಲವೊಂದು ಆಟಗಾರ 2 ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಹೊರ ರಾಜ್ಯದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ಗಾಗಿ 3 ಮಂದಿ ಆಟಗಾರರು ಬೈಕನ್ನು ಪಡ್ಕೊಂಡ್ರು. ಸೀನಾ ಚೆನ್ನೈಯ ರಾಜ್ಯಮಟ್ಟದ ಪಂದ್ಯಾಕೂಟದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಬೈಕನ್ನು ಪಡ್ಕೊಂಡ್ರು. ಮನೋಹರ ಅದೇ ಪರಿಸರದಲ್ಲಿ ಬೈಕನ್ನು ಪಡ್ಕೊಂಡ್ರು. ಕಳೆದ 15 ದಿನಗಳ ಕೆಳಭಾಗದಲ್ಲೇ ಫ್ರೆಂಡ್ಸ್ನ ಸಾಗರ್ ಭಂಡಾರಿ ಕೂಡ ಕೇರಳದ 2 ಲಕ್ಷ ನಗದು ಪುರಸ್ಕಾರದ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಕೂಡ ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಬೈಕನ್ನು ಪಡ್ಕೊಂಡ್ರು. ಈ ರೀತಿ ಸಾಕಷ್ಟು ವೈಯಕ್ತಿಕ ವಿದ್ಯಮಾನದ ಮುಖಾಂತರವಾಗಿ ಯಶಸ್ಸನ್ನು ದಾಖಲಿಸಿರ್ತಕ್ಕಂಥ ಕೆಲವೊಂದು ಆಟಗಾರರು ಶ್ರೇಷ್ಠ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ನಿದರ್ಶನ ಟೆನ್ನಿಸ್ ಬಾಲ್ನ ವಿದ್ಯಮಾನದಲ್ಲಿ ಸಾಗ್ತಾ ಇರೋದ್ರಿಂದ 2017ರ ಮೋದಿ ಕಪ್ ಪಂದ್ಯಾಕೂಟ ಮೊದಲ ದಿನದ ಅಂತಿಮ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. 42 ಸತ 57 ಓಟವನ್ನು ದಾಖಲಿಸಬೇಕಾಗಿದೆ. ಶೋಯಾಬ್ ಮೊದಲ ಹಂತದ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡಿಫೈನ್ ಆಗಿ ಭಾಗದ ಮುಖಾಂತರವಾಗಿ ಸುಂದರತೆ ಹೊಡೆತವನ್ನು ಸ್ವಸ್ತಿಕ್ ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡ್ರು. 2 ಓಟಗಳ ಮುಖಾಂತರವಾಗಿ ಸ್ವಸ್ತಿಕ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೌತ್ ಝೋನ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಹಿರಿಯ ಮುಖಂಡರ ಜೊತೆಗಾಗಿ ಯುವ ಚತುರ ಸಂಘಟಕ ರೂಪೇಶ್ ಅವರ ಚತುರ ಸಂಘಟನೆಯ ಮುಖಾಂತರವಾಗಿ ಇನ್ನುಳಿದಂಥ ಯುವ ಕಾರ್ಯಕರ್ತರ ಪಡೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ಕಳೆದ ಕೆಲವಾರು ದಿನಗಳಿಂದ ವ್ಯವಸ್ಥಿತವಾಗಿ ನಡೆಸುವಂತಹ ಉದ್ದೇಶದಿಂದ ಬಹಳಷ್ಟು ಉತ್ತಮ ರೀತಿಯ ಶ್ರೇಷ್ಠ ಮಟ್ಟದ ಸಂಘಟನೆಯನ್ನು ಕಂಡುಕೊಂಡ್ರು. ಆ ಸಂಘಟನೆಯ ಯಶಸ್ವಿ ಹಂತವೇ ಮೋದಿ ಕಪ್ 2017ರ ಪಂದ್ಯಾಕೂಟ ಮೊದಲ ದಿನ ಸಮಾಪ್ತಿಯನ್ನು ಕಾಣುವಂತ ಕ್ಷಣಗಣನೆ ಮಾಡ್ತಾ ಇದೆ. ಮತ್ತೆ ಶೋಯೇಬ್ ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ನ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ 4 ಮೊದಲ ಓವರ್ನ ಚಾಲ್ತಿಯಲ್ಲಿ 4ಕ್ಕೆ ನೊಲಾಸ್. 57 ಓಟವನ್ನು ಚೇಸ್ ಮಾಡಿದ್ರೆ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಕಂಡುಕೊಳ್ತಾರೆ. ತನ್ಮೂಲಕ ಸುಂದರತೆ ಹೊಡೆತ ಲಾಂಗ್ ಆಫ್ ವಿಭಾಗದ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡದ ಮೊತ್ತ 8ರತ್ತ ಸಾಗ್ತಾ ಇದೆ. ಪಂದ್ಯಾಟ ಉಳಿಸುವ ಮಟ್ಟಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ಯುವ ಆಟಗಾರರು ನೆಚ್ಚಿಕೊಂಡು ಪಂದ್ಯಾಟವನ್ನು ಕಾಣ್ತಾ ಇರ್ತಕ್ಕಂಥ ಗುರು ಕ್ರಿಕೆಟರ್ಸ್ಗೆ 1 ರಿಂದ 2 ಹಿರಿಯ ಆಟಗಾರರು ಕೂಡ ಸ್ಫೂರ್ತಿಯನ್ನು ತುಂಬುವಂತಹ ಪ್ರಯತ್ನ ಅಂಗಡಿ ಒಳಭಾಗದಲ್ಲೇ ಮಾಡ್ತಾ ಇದ್ದಾರೆ. ನಾಗ ಜನಪ್ರಿಯ ಕರ್ನಾಟಕ ಬೆಂಗಳೂರು ಪಾಳದಲ್ಲಿ ಬಹಳಷ್ಟು ಉತ್ತಮ ಆಟವನ್ನು ಆಡಿರ್ತಕ್ಕಂಥ ನಾಗ ಕೂಡ ಸ್ವಲ್ಪ ಮಟ್ಟಿಗೆ ಯುವ ಆಟಗಾರರಿಗೆ
ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 9. ಮೊದಲ ಓವರ್ನ ಚಾಲ್ತಿಯಲ್ಲಿ 9ಕ್ಕೆ ನೊಲಾಸ್. ಸ್ವಸ್ತಿಕ್ ಪಿಳ್ಳೆ ಇರುವಷ್ಟು ಹೊತ್ತಿನವರೆಗೆ ಓಟಗಳು ಕೂಡ ನಿರಾಸಾಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತದೆ. ಆ ಮಟ್ಟಿಗೆ ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಇರುವ ಆಟಗಾರರು ಕೂಡ. ಸುಂದರತೆ ಆಟ, ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ, ಯಶಸ್ಸನ್ನು ಕಂಡುಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 10 ಕ್ರಮಿಸ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಇನ್ನು ಕೂಡ 47 ಓಟಗಳು ಬರಬೇಕಾಗಿದೆ ಪಂದ್ಯಾಟದ ಜಯಕ್ಕಾಗಿ. ತನ್ಮೂಲಕ ನೆಟ್ಟ ನೇರ ಹೊಡೆತ, ಮತ್ತೆ ಚೆಂಡು ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಪಿಳ್ಳೆ 2ನೇ ಬೌಂಡ್ರಿ ದಾಖಲೆಯನ್ನು ಕಂಡುಕೊಳ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯದಲ್ಲಿ 14ಕ್ಕೆ ನೊಲಾಸ್. 57 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಮೊದಲ ಓವರ್ನ 6 ಎಸೆತಗಳ ಮುಕ್ತಾಯಕ್ಕೆ 14ಕ್ಕೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಇನ್ನುಳಿದಂಥ 36 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 6 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಜಯವನ್ನು ದಾಖಲಿಸಿ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಕಂಡುಕೊಳ್ಬೇಕಾದ್ರೆ 43 ಓಟಗಳು ಬರಬೇಕಾಗಿದೆ. 36ಕ್ಕೆ 43. ಹೊಸ ಬೌಲರ್ ಆಶಿಫ್ ಕಾಶಿಫ್, ಹೊಸ ಬೌಲರ್. 36ಕ್ಕೆ 43. ಈ ಮುಂಚಿನ ಪಂದ್ಯ ಬಹಳಷ್ಟು ರೋಚಕ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ. ಒಂದು ಹಂತದಲ್ಲಿ ಕೈಯಲ್ಲಿದ್ದಂಥ ಪಂದ್ಯವನ್ನು ಮಲ್ಟಿ ಆಟಗಾರರು ಜೈ ಕರ್ನಾಟಕಕ್ಕೆ ಬಿಟ್ಟುಕೊಟ್ರು. ಅತಿಕ್ರಮ ಓಟಗಳು ಬರ್ತಾ ಇದೆ. ಕಾಶಿಫ್ ತಡ ಮೊತ್ತ 15. ಫುಲ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಗುರು ಕ್ರಿಕೆಟರ್ಸ್ನ ಕ್ಷೇತ್ರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. ನಾವು ಕಂಡಾಗೆ ಕೆಲವೊಂದು ಹಿರಿಯ ಆಟಗಾರರು ಪೂರಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡಿದ್ರು ಕೂಡ ಅವರ ದೇಹ ಅಂಗಣಕ್ಕೆ ಹೊಂದಿಕೊಳ್ಳುವಂತಹ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬವಾಗ್ತಾ ಇದೆ. ಹದಿನಾರು ತಡ ಮೊತ್ತ 16. ಇನ್ನು ಕೂಡ ಜಯವನ್ನು ದಾಖಲಿಸಬೇಕಾದ್ರೆ 41 ಓಟುಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ತನ್ನ ಮೂಲಕ ಡಿಪೆಕ್ಷ ಕಬರ್ಸಿವಾಗಲೇ ಸುಂದರತೆ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಷಣೆ ವೈಫಲ್ಯ. 1ರ ಬದಲಿಗೆ 2, 2ರ ಬದಲಿಗೆ 3ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡ್ರು. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 19ರ ಕಡೆಗೆ ಸಾಗ್ತಾ ಇದೆ. 19.
ತಡ ಮೊತ್ತ 19ರತ್ತ ಸಾಗ್ತಾ ಇದೆ. ಇನ್ನು ಕೂಡ 37 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಂದರತೆ ಹೊಡೆತ, ಚೆಂಡು ಡಿಫೈನ್ ಆಗಿ ಭಾಗದ ಮುಖಾಂತರವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮತ್ತೆ ತಡ ಮೊತ್ತ 23 ಕಡೆಗೆ ಸಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಡಿಫೈನ್ ಆಗಿ ಲಾಂಗ್ ಲೆಗ್ ವಿಭಾಗದ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತಡ ಮೊತ್ತ 23ಕ್ಕೆ ನೋ ಲಾಸ್. ಸುಲಭವಾಗಿ ಪಂದ್ಯವನ್ನು ಜಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಯಶಸ್ಸನ್ನು ಕಂಡುಕೊಂಡ್ರು. ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಡ ಮೊತ್ತ 24, ಇನ್ನು ಕೂಡ 33 ಓಟಗಳು ಬರಬೇಕಾಗಿದೆ. 2017ರ ಮೋದಿ ಕಪ್ ಯಶಸ್ವಿ ಪಂದ್ಯಾಕೂಟದ ಮೊದಲ ದಿನದ ಅಂತಿಮ ಪಂದ್ಯ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಎಸೆಗಳ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 30 ಚೆಂಡು. ಅಂತಿಮ 30 ಚೆಂಡು. ಪಂದ್ಯವನ್ನು ಜಯಿಸಬೇಕಾದ್ರೆ 33 ಓಟಗಳು ಬರಬೇಕಾಗಿದೆ. 30ಕ್ಕೆ 33. ಪಂದ್ಯಾಟವನ್ನು ಮುಂದುವರಿಸಿ ಎನ್ನುವ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ. ದಿನದ ಕೊನೆಯ ಪಂದ್ಯ ಸಾಗ್ತಾ ಇದ್ರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಕತ್ತಲು ಆವರಿಸುವಂತ ಸಾಧ್ಯತೆ ಇರುವುದರಿಂದ ಪಂದ್ಯಾಟವನ್ನು ಮತ್ತೆ ಮುಂದುವರಿಸಿ ಎನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ಜಿಶಾನ್ ಹೊಸ ಬೌಲರ್ 24 ಓಟವನ್ನು ದಾಖಲಿಸಿದ್ದಾರೆ. ಮೊದಲ 12 ಎಸೆತಗಳ ಬಳಿಕ ಜಯವನ್ನು ದಾಖಲಿಸಬೇಕಾದ್ರೆ ಅಂತಿಮ 30 ಚೆಂಡು. ಇನ್ನು ಕೂಡ 33 ಓಟಗಳು ಬರಬೇಕಾಗಿದೆ. ಪಂದ್ಯಾಟವನ್ನು ಉಳಿಸುವ ಮಟ್ಟಿಗಾಗಿ ಬಹಳಷ್ಟು ಹೋರಾಟವನ್ನು ಮತ್ತೆ ಸಂಘಟಿಸ್ತಾ ಇದ್ದಾರೆ ಗುರು. ತಟ್ಟಿ ಮುಟ್ಟಿ ಓಟವನ್ನು ಗಳಿಸುವಂತಹ ಪ್ರಯತ್ನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. 29 ಎಸೆತ, 33 ಓಟಗಳು ಬರಬೇಕಾಗಿದೆ. 29 ಬಾಲ್ಸ್, 33 ರನ್ಸ್ ರಿಕ್ವೈರ್ಡ್. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಆಘಾತವನ್ನು ಕಾಣ್ತಾ ಇಲ್ಲ. ಟೆನಿಸ್ ಬಾಲ್ನ ಈ ವಿದ್ಯಮಾನದಲ್ಲಿ ಇವತ್ತಿನ ದಿನಗಳಲ್ಲಿ ಸುಂದರತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ ಸ್ವಸಿಕ ರೀತಿಯ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ತನ್ನ ಮೂಲಕ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಸುಂದರತೆಯ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳು ಬರ್ತಾ ಇದೆ. 6 ಬರ್ತಾ ಇದೆ. ರಿವರ್ಸ್ ನಲ್ಲಿ ಯಾವುದೇ ಹಂತದಲ್ಲೂ ಕೂಡ 6 ಬೌಂಡರಿಗಳನ್ನು ದಾಖಲಿಸಬಲ್ಲಂತ ನಿಸ್ಸೀಮ ಹೊಡೆತಗಳ ಆಟಗಾರ ಸ್ವಸಿಕ್ ಮೊದಲ ರಿವರ್ಸ್ ಶಾಟ್ 6 ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೂಲಕ ತಂಡ ಮೊತ್ತ 30 ಓಟಗಳು. ಜಯಕ್ಕಾಗಿ ಕೇವಲ 27 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಲೆಕ್ಕಾಚಾರದ ಆಟ ಕೂಡ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಇಪ್ಪತ್ತಾರು ಓಟಗಳು ಬರಬೇಕಾಗಿದೆ. ಇನ್ನು ಕೂಡ ಪಂದ್ಯವನ್ನು ಜಯಿಸಬೇಕಾದ್ರೆ ಸುಲಭ ಸಾಧ್ಯತೆಯಾಗಿ ಜಯಿಸುವಂತಹ ಎಲ್ಲ ಹಂತವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಇನ್ನು ಕೂಡ 10 ಹುದ್ದರಿಗಳ ಭದ್ರವಾಗಿರುವುದರಿಂದ ಸುಲಭ ಸಾಧ್ಯತೆ ರನ್ಔಟ್ ಅವಕಾಶವನ್ನು ಕೂಡ ಇವ ಆಟಗಾರ ಜಿಶಾನ್ ಕೈಚೆಲ್ಲಿದ್ರು. ಮೊದಲ ಜೀವದಾನ ಕೂಡ ಪಿಳ್ಳೆಗೆ ಲಭಿಸ್ತಾ ಇದೆ. ತನ್ನ ಮೂಲಕ 32 ಓಟಗಳು ತಂಡದ ಮೊತ್ತ. ಜಯಕ್ಕಾಗಿ ಕೇವಲ 25 ಓಟಗಳು ಬರಬೇಕಾಗಿದೆ. ಅಂತಿಮ 26 ಚೆಂಡು. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ತೃತೀಯ ಜಾರಿಯ ಮುಖಾಂತರವಾಗಿ ಚೆಂಡು ಸಿಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. 2ನೇ ಓಟವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 34 ಓಟಗಳು. ಜಯಕ್ಕಾಗಿ ಇನ್ನು ಕೂಡ ಅಂತಿಮ 24 ಚೆಂಡು, 23 ಓಟಗಳು ಬರಬೇಕಾಗಿದೆ. 24ಕ್ಕೆ 23. 24 ಬಾಲ್ಸ್ 23 ರನ್ಸ್ ರಿಕ್ವೈರ್ಡ್. ಸುಲಭವಾಗಿ ಪಂದ್ಯವನ್ನು ಜಯಿಸುವಂತಹ ಹಂತವನ್ನು ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಂದ್ಯಾಟವನ್ನು ಉಳಿಸಿಕೊಳ್ಬೇಕಾದ್ರೆ ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ 20 ಓಟಗಳೊಂದಿಗೆ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿದ್ರು ಕೂಡ ಬಹಳಷ್ಟು ಕ್ಯಾಲ್ಕುಲೇಟ್ ಮೈಂಡೆಡ್ ಆಟವನ್ನು ದಾಖಲಿಸಿದ್ರು ಕೂಡ ಸೌತ್ ಝೋನ್ ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ ನಿಸ್ಸಂಶಯವಾಗಿ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ರನ್ಔಟ್ ಮಾಡುವಂತಹ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಹೊಸ ಬೌಲರ್ ನಾಗರಾಜ್. ಸುಂದರತೆ ಸ್ವೀಪ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಕಂಡುಕೊಂಡ್ರು. ಓಟಗಳು ಕೂಡ ಬರ್ತಾ ಇದೆ. ಜಯಕ್ಕಾಗಿ ಕೇವಲ 21 ಓಟಗಳು ಇನ್ನು ಕೂಡ ದಾಖಲಿಸಬೇಕಾಗಿದೆ. 21 ರನ್ಸ್ ರಿಕ್ವೈರ್ಡ್. ಕ್ಯಾಚ್ ಪಡೆಯುವಂತಹ ಪ್ರಯತ್ನಗಳು ಸಾಗ್ತಾ ಇಲ್ಲ. ಬಹಳಷ್ಟು ಚುರುಕಿನ ಗತಿ ಕ್ಷೇತ್ರಕ್ಷಣೆಯನ್ನಷ್ಟೇ ದಾಖಲಿಸಿಕೊಂಡ್ರು. ಜಯವನ್ನು ದಾಖಲಿಸಬೇಕಾದ್ರೆ ಅಂತಿಮ 21 ಎಸೆತ 20 ಓಟಗಳು ಬರಬೇಕಾಗಿದೆ. 21ಕ್ಕೆ 20. 10 ಹುದ್ದರಿಗಳು ಇನ್ನೂ ಕೂಡ ಸೌತ್ ಝೋನ್ ಪಾಳದಲ್ಲಿ ಭದ್ರವಾಗಿರುವುದರಿಂದ ಆ ತಂಡಕ್ಕೆ ತನ್ಮೂಲಕ ಮತ್ತೆ ಸುಂದರತೆಯ ಪ್ರಯತ್ನ ಸಾಗ್ತಾ ಇದೆ. ಸಿಕ್ಸರ್ ಅನ್ನು ತಳ್ಳಿ ಹಾಕಿದ್ರು, ಆ ರೋಟವನ್ನು ತಳ್ಳಿ ಹಾಕಿದ್ರು. ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎರಡು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿದ್ರು. ಸಿಕ್ಸರ್ ತಳ್ಳಿ ಹಾಕುವುದರ ಮುಖಾಂತರವಾಗಿ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೂಲಕ ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ ಕೇವಲ 18 ಓಟಗಳು ಬರಬೇಕಾಗಿದೆ. ಹದಿನೆಂಟು ಓಟಗಳನ್ನಷ್ಟೇ ದಾಖಲಿಸಬೇಕಾಗಿದೆ ಜಯಕ್ಕಾಗಿ, ಅರ್ಥಾತ್ ಕ್ವಾರ್ಟರ್ ಫೈನಲ್ ಎಂಟ್ರಿಗಾಗಿ. ಮತ್ತೆ ವಿಶಿಷ್ಟತೆ ಆಟ, ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು.
17 ಓಟಗಳು ಇನ್ನು ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ತನ್ಮೂಲಕ ಬರಸಿಡಿಲಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ದಂಡಿನ ಕೆಳ ಅಂಚನ್ನು ಸವರಿಕೊಂಡಿರ್ತಕ್ಕಂಥ ಚೆಂಡು ಗಾಳಿಯ ಭರಪೂರ ಒತ್ತಡದ ನಡುವೆ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಜಯವನ್ನು ದಾಖಲಿಸಬೇಕಾದ್ರೆ ಕೇವಲ 11 ಓಟಗಳು ಬರಬೇಕಾಗಿದೆ. 18 ಎಸೆತ 11 ಓಟಗಳು ಬರಬೇಕಾಗಿದೆ. ಹತ್ತು ಹುದ್ದರಿಗಳು ಇನ್ನು ಕೂಡ ಸೌತ್ ಝೋನ್ ಪಾಳದಲ್ಲಿ ಭದ್ರವಾಗಿದೆ. ಇನ್ನು ಕೂಡ ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಆಟಗಾರರು ಅಂಗಣಕ್ಕೆ ಬರಬೇಕಾಗಿದೆ. ಆ ನೆಲೆಯಲ್ಲಿ ಪಂದ್ಯ ಸುಲಭ ತುತ್ತಾಗುವಂತ ಸರ್ವ ಸಿದ್ಧತೆ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. 18 ಎಸೆತ ಕೇವಲ 11 ಓಟಗಳು ಬರಬೇಕಾಗಿದೆ. ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ. ತಂಡ ಮೊತ್ತ 47, 17 ಎಸೆತ 10 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಕೇವಲ 9 ಓಟಗಳು ಬರಬೇಕಾಗಿದೆ. 16ಕ್ಕೆ 9. ಡಿಫೆಕ್ಷ ಕವರ್ಸ್ ಇವಾಗಲೇ ಮತ್ತೆ ಹೊಡೆತವನ್ನು ದಾಖಲಿಸಿದ್ರೆ 1ರ ಬದಲಿಗೆ 2ನೇ ಓಟವನ್ನು ದಾಖಲಿಸುವಂತಹ ಹಂತ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. 7 ರನ್ಸ್ ರಿಕ್ವೈರ್ಡ್. ಕ್ಷೇತ್ರಕ್ಷಣೆ ವೈಫಲ್ಯದ ಮುಖಾಂತರವಾಗಿ ಮತ್ತೆ 1ರ ಬದಲಿಗೆ 2 ಓಟಗಳು ಬರ್ತಾ ಇದೆ. ಕೇವಲ 5 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸೌತ್ ಝೋನ್ ಕಳೆದ ಬಾರಿಯ ವಿಜೇತ ತಂಡ ಮತ್ತೆ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಈ ಬಾರಿ ಕೂಡ ಕಂಡುಕೊಳ್ಳುವಂತಹ ಸಾಧ್ಯತೆ ಮುಂದುವರಿತಾ ಇದೆ. ತನ್ಮೂಲಕ ಸುಂದರತೆಯ ಕ್ಯಾಚ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗಿನ ಪರಿಸ್ಥಿತಿಯಲ್ಲಿ ನಮ್ಮ ಪಂದ್ಯ ಕೂಡ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಅತಿಥಿ ಅಭ್ಯಾಗತರು ಎಲ್ಲರೂ ಕೂಡ ಆರಂಭಿಕ ದಿನದ ಅಂತಿಮ ಹಂತದಲ್ಲಿ ಮತ್ತೆ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅವರೆಲ್ಲರ ಉಪಸ್ಥಿತಿಯ ಮುಖಾಂತರವಾಗಿ ಪಂದ್ಯಾಕೂಟ ಅಂತಿಮ ಹಂತವನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಕೂಡ ಈ ಹಂತದಲ್ಲಿ ಮಾಡ್ತಾ ಇದೆ. ಹೊಸ ಆಟಗಾರ ಬಾಬು ಅಂಕಣಕ್ಕೆ ಬರ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. 5 ರನ್ಸ್ ರಿಕ್ವೈರ್ಡ್. ತನ್ನ ಮೂಲಕ ಬ್ಯಾಕ್ ಟು ಬೌಲರ್ಸ್ ಆಟ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ಜಯವನ್ನು ದಾಖಲಿಸಬೇಕಾದ್ರೆ ಕೇವಲ 4 ಓಟಗಳು ಬರಬೇಕಾಗಿದೆ. 12 ಎಸೆತ 4 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 4 ರನ್ಸ್ ರಿಕ್ವೈರ್ಡ್. 12 ಎಸೆತ 4 ಓಟಗಳು ಬರಬೇಕಾಗಿದೆ. ಸುಲಭವಾಗಿ ಜಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುವುದಕ್ಕೆ ಬೆಂಬಲವಾಗಿ ನಿಂತಿರತಕ್ಕಂಥ ನಮ್ಮ ಮಾಜಿ ನಗರಸಭಾ ಸದಸ್ಯರಾದಂಥ ಮುರಳೀರವರು ಇದೀಗ ಈ ದಿನದ ಕಟ್ಟಕಡೆಯ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ರಮೇಶ್ ರೆಡ್ಡಿರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನ. ಶಾರ್ಟ್ ಲೆಗ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು.
ಕೇವಲ 4 ಓಟಗಳಷ್ಟೇ ಬರಬೇಕಾಗಿದೆ ಜಯಕ್ಕಾಗಿ. 10 ಸತ 4 ಓಟಗಳು ಬರಬೇಕಾಗಿದೆ. 10 balls 4 runs required. ಕಾರ್ಡ್ ಬಿಹಾಂಡ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ನಿರ್ಣಾಯಕರು ಕೊಡ್ತಾ ಇಲ್ಲ. ಅಂತಿಮ ಹಂತದ 9 ಸೆತ ಕೇವಲ 4 ಓಟಗಳು ಬರಬೇಕಾಗಿದೆ ಪಂದ್ಯವನ್ನು ಜಯಿಸುವಂತಹ ಹಂತಕ್ಕಾಗಿ. ಕ್ಷಮಿಸಿ, 3 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 8 ಸತ 3 ಓಟಗಳು ಬರಬೇಕಾಗಿದೆ. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡು ತನ್ನ ಮೂಲಕ ಪಂದ್ಯಾಟ ಸರಿ ಸಮಾನಗೊಳ್ತಾ ಇದೆ, ಟೈ ಆಗ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟವನ್ನು ದಾಖಲಿಸಿದ್ರೆ, 7 ಎಸೆತಗಳ ಮುಂದೆ 1 ಓಟವನ್ನು ದಾಖಲಿಸಿದ್ರೆ ಸೌತ್ ಝೋನ್ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಕಂಡುಕೊಳ್ತಾರೆ. ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ತನ್ನ ಮೂಲಕ 2ನೇ ತಂಡವಾಗಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದರೆ, ಸದ್ಯ ದಿನದ ಕೊನೆಯ ಪಂದ್ಯ ಸೌತ್ ಝೋನ್ನ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು ತಂಡಕ್ಕೆ. ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಗುರು ಕ್ರಿಕೆಟರ್ಸ್ ಆಟಗಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಕ್ತಾಯ ಕಂಡ ಅಂಕಣ ಬಿನಲ್ಲಿ ಮತ್ತೊಂದು ಪಂದ್ಯ ನಡೆಯುತ್ತಾ ಇದೆ. ದಯಮಾಡಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಮ್ಮ ಕಾರ್ಯಕರ್ತರು ದಯಮಾಡಿ ವೇದಿಕೆಯ ಬಳಿ ಬರತಕ್ಕದ್ದು. ಈಗಾಗಲೇ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ತಂಡದ ನಾಯಕ ಗುರು ಕ್ರಿಕೆಟರ್ಸ್ ನಾಯಕ ಬಂದು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗುರು ಕ್ರಿಕೆಟರ್ಸ್ ನಾಯಕ ಗುರು ಕ್ಯಾಪ್ಟನ್ ಬರಬೇಕು. ಗುರು ಕ್ರಿಕೆಟರ್ಸ್ ನಾಯಕ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ತಂಡಕ್ಕೆ. ಮುಂದೆ ಗೆಲುವು ತಮ್ಮದಾಗಲಿ ಅನ್ನುವ ಶುಭ ಹಾರೈಕೆ ನುಡಿಯನ್ನು ಸಲ್ಲಿಸುತ್ತಾ ಈ ಮುಕ್ತಾಯ ಕಂಡ ಪಂದ್ಯದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳು ತಂಡಕ್ಕೆ.